ಸಮೀಕ್ಷೆ ವೇಳೆ ಧರ್ಮ ಉಪಜಾತಿ ವಿಚಾರಕ್ಕೆ ಸಿಕ್ಕಾಪಟ್ಟೆ ಗೊಂದಲ ಉಂಟಾಗ್ತಾ ಇದೆ. ಗೊಂದಲಕ್ಕೆ ಒಳಗಾದ ಜಾತಿಗಳನ್ನು ಸರ್ಕಾರ ಕೈಬಿಟ್ಟಿದೆ. ಧರ್ಮ, ಜಾತಿ, ಉಪಜಾತಿ ಕುಟುಂಬದ ನಿರ್ಧಾರ ಅಂದರೆ ಧರ್ಮ ಯಾವುದು, ಅವರ ಜಾತಿ ಯಾವುದು, ಅವರ ಉಪಜಾತಿ ಯಾವುದು ಅನ್ನೋದನ್ನು ಅವರ ಕುಟುಂಬಸ್ಥರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇದರ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಗೊಂದಲ ಅಂತೂ ಇದ್ದೇ ಇದೆ. ಗೊಂದಲಕ್ಕೆ ಒಳಗಾದ ಜಾತಿಗಳನ್ನು ಸರ್ಕಾರ ಕೈಬಿಟ್ಟಿದೆ. ಧರ್ಮ, ಜಾತಿ, ಉಪಜಾತಿ ಕುಟುಂಬದ ನಿರ್ಧಾರ ಅದು. ಕುಟುಂಬದ ಸದಸ್ಯರ ಮಾಹಿತಿ ಪಡೆಯುವುದಕ್ಕೆ ಕಾಲಂ ನೀಡಿತ್ತು ಆಯೋಗ. ಕಾಲಂನಲ್ಲಿ ಕೆಲವು ಜಾತಿಗಳ ಸೇರ್ಪಡೆ ಮಾಡಿತ್ತು ಆಯೋಗ. ವಿವಾದದ ಬೆನ್ನಲ್ಲೇ ಗೊಂದಲಕ್ಕೊಳಗಾಗಿದ್ದ ಜಾತಿಗಳ ಹೆಸರನ್ನ ನಿಷ್ಕ್ರಿಯ ಮಾಡಲಾಗಿದೆ. ಕೆಲವು ಜಾತಿಗಳ ಹೆಸರು ನಿಷ್ಕ್ರಿಯಗೊಳಿಸಿದೆ ಆಯೋಗ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಗೊಂದಲಕ್ಕೀಡಾದ 60 ಜಾತಿಗಳ ಹೆಸರನ್ನ ಕೈಬಿಡಲಾಗಿದೆ. ಸ್ವ ಇಚ್ಛೆಯಿಂದ ಜಾತಿಗಳ ಹೆಸರು ನಮೂದಿಸಲು ಅವಕಾಶವನ್ನ ಮಾಡಿಕೊಡಲಾಗಿದೆ ಅವರಿಗೆ. ಸಮೀಕ್ಷೆ ವೇಳೆ ಧರ್ಮ, ಉಪಜಾತಿ ವಿಚಾರಕ್ಕೆ ಸಿಕ್ಕಾಪಟ್ಟೆ ಗೊಂದಲ ಉಂಟಾಗ್ತಾ ಇದೆ. ಗೊಂದಲಕ್ಕೆ ಒಳಗಾದ ಜಾತಿಗಳನ್ನ ಸರ್ಕಾರ ಕೈಬಿಟ್ಟಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ಧರ್ಮ, ಜಾತಿ, ಉಪಜಾತಿ ಕುಟುಂಬದ ನಿರ್ಧಾರ ಅದು. ಯಾವ ಧರ್ಮವನ್ನ ಬರೆಸಬೇಕು, ಯಾವ ಜಾತಿ ಅಂತ ಬರೆಸಬೇಕು, ಯಾವ ಉಪಜಾತಿ ಅಂತ ಬರೆಸಬೇಕು ಅನ್ನೋದು ಆಯಾ ಕುಟುಂಬಗಳು ನಿರ್ಧಾರವನ್ನ ಮಾಡ್ತವೆ. ವಿವಾದ ಆಯಿತು ಸಿಕ್ಕಾಪಟ್ಟೆ. ಕುಟುಂಬದ ಸದಸ್ಯರ ಮಾಹಿತಿಯನ್ನು ಪಡೆಯಲು ಕಾಲಂ ಅನ್ನು ನೀಡಿತ್ತು ಆಯೋಗ. ಕಾಲಂನಲ್ಲಿ ಕೆಲವು ಜಾತಿಗಳ ಸೇರ್ಪಡೆ ಮಾಡಿತ್ತು. ವಿವಾದ ಆಯಿತು ಸಿಕ್ಕಾಪಟ್ಟೆ. ಅದರ ಬೆನ್ನಲ್ಲೇ ಗೊಂದಲಕ್ಕೊಳಗಾಗಿದ್ದಂಥ ಜಾತಿಗಳ ಹೆಸರು ನಿಷ್ಕ್ರಿಯ ಮಾಡಲಾಗಿದೆ. ಕೆಲವು ಜಾತಿಗಳ ಹೆಸರನ್ನು ನಿಷ್ಕ್ರಿಯಗೊಳಿಸಿದೆ ಈಗ ಆಯೋಗ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಗೊಂದಲಕ್ಕೀಡಾದ 60 ಜಾತಿಗಳ ಹೆಸರನ್ನು ನಿಷ್ಕ್ರಿಯ ಮಾಡಲಾಗಿದೆ. ಸ್ವ ಇಚ್ಛೆಯಿಂದ ಜಾತಿಗಳ ಹೆಸರನ್ನ ನಮೂದಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಕೆಲವು ಜಾತಿಗಳ ಹೆಸರನ್ನ ಕೈಬಿಟ್ಟಿದ್ದಾರೆ, ನಿಷ್ಕ್ರಿಯಗೊಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಏನು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ರಾಮ್, ಏನು ನಾಳೆಯಿಂದಲೇ ಸೆಪ್ಟೆಂಬರ್ 22ರಿಂದ ಅಂದ್ರೆ ಸೋಮವಾರದಿಂದ ಈ ಒಂದು ಸಮೀಕ್ಷೆ ಆರಂಭವಾಗುವುದು ಖಚಿತ. ಯಾಕಂದ್ರೆ ಈಗ ಹಿಂದುಳಿದ ವರ್ಗಗಳ ಆಯೋಗ ಅಧ್ಯಕ್ಷರು ಈಗಾಗಲೇ ಸ್ಪಷ್ಟನೆ ನೀಡಿರುವಂತದ್ದು. ಅದರ ಜೊತೆಗೆ ಯಾವ ರೀತಿ ಸಮಾಜದ ಜಾತಿಗಳಲ್ಲಿ ಯಾವ ರೀತಿ ಗೊಂದಲ ಉಂಟಾಗಿತ್ತು, ಒಂದಿಷ್ಟು ಕ್ರಿಶ್ಚಿಯನ್ ಸಮುದಾಯಗಳ ಸೇರ್ಪಡೆಯಾಗಿದೆ, ಮುಸ್ಲಿಂ ಸಮುದಾಯಗಳ ಸೇರ್ಪಡೆಯಾಗಿದೆ, ಲಿಂಗಾಯತ ಸಮುದಾಯಗಳ ಹಿಂದೆ ಕ್ರಿಶ್ಚಿಯನ್ ಪದಗಳ ಬಳಸೋದಕ್ಕೆ ಸಾಕಷ್ಟು ವಿವಾದ ವ್ಯಕ್ತವಾಗಿತ್ತು. ಸರ್ಕಾರದಲ್ಲೂ ಕೂಡ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು. ಸಚಿವರು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಅಸಮಾಧಾನ, ಆಕ್ರೋಶವನ್ನು ಹೊರಹಾಕಿದ್ರು. ಇದೆಲ್ಲ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಹಿಂದುಳಿದ ವರ್ಗಗಳ ಆಯೋಗ ಎಚ್ಚೆತ್ತುಕೊಂಡಿದೆ. ಹೀಗಾಗಿ ಏನು ವಿವಾದಿತ ಅಂದ್ರೆ ಯಾವ ಗೊಂದಲಕ್ಕೆ ಕಾರಣವಾಗಿರುವಂತಹ ಜಾತಿಗಳನ್ನ ಆಯೋಗ ಕೈ ಬಿಟ್ಟಿದೆ. ಅದರಲ್ಲೂ ಕೂಡ ಅವಕಾಶ ಇದೆ. ಯಾವ ರೀತಿ ಅಂದ್ರೆ ನಿಷ್ಕ್ರಿಯ ಮಾಡಿದರೆ ಈಗ ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಕುರುಬ, ಬ್ರಾಹ್ಮಣ ಕ್ರಿಶ್ಚಿಯನ್ ಅನ್ನುವಂತಹ ಸಾಕಷ್ಟು ಹೆಸರುಗಳನ್ನ ಸೇರ್ಪಡೆ ಮಾಡಿರುವಂತದ್ದು. ಅಂತಹ ಒಂದು 33 ಜಾತಿಗಳ ಹೆಸರನ್ನ ಏನು ಡ್ರಾಪ್ಔಟ್ ನಲ್ಲಿ ಅಂದ್ರೆ ಜಾತಿಗಳ ಕಾಲಂಗಳು ಸರ್ವೆ ಮಾಡೋ ಸಂದರ್ಭದಲ್ಲಿ ಜಾತಿಗಳನ್ನ ಏನು ಶಿಕ್ಷಕರು ಗಣತಿ ವೇಳೆ ಕೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಾಗೆ ಯಾವ ಜಾತಿಗಳಲ್ಲಿ ಇದ್ದೀವಿ, ಯಾವ ಜಾತಿಗಳಲ್ಲಿ ನಾವು ಗುರುತಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಅವಕಾಶವನ್ನು ನೀಡಲಾಗಿದೆ. ಜೊತೆಗೆ ಈ ವಿವಾದಿತ ಗೊಂದಲಿತ ಜಾತಿಗಳನ್ನ 33 ಜಾತಿಗಳನ್ನ ಇದೀಗ ಏನು ಹಿಂದುಳಿದ ವರ್ಗಗಳ ಆಯೋಗ ಕೈ ಬಿಟ್ಟಿರುವಂತದ್ದು. ಪ್ರಮುಖವಾಗಿ ಕ್ರಿಶ್ಚಿಯನ್ ಸಮುದಾಯದ ಒಂದಿಷ್ಟು ಹೆಸರುಗಳ ಜಾತಿಗಳ ಗೊಂದಲ ಆಗಿತ್ತು. ಆ ಒಂದು 33 ಜಾತಿಗಳನ್ನ ಆಯೋಗ ನಿಷ್ಕ್ರಿಯಗೊಳಿಸಿದೆ. ಇದರಿಂದಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದಲ್ಲಿ ಆಗಿದ್ದಂತ ಒಂದಿಷ್ಟು ಅಸಮಾಧಾನಕ್ಕೆ ರಾಜ್ಯ ಸರ್ಕಾರ ಮತ್ತು ಆಯೋಗ ಒಂದು ತಣ್ಣೀರಿರುವಂತಹ ಕೆಲಸವನ್ನು ಮಾಡಿದೆ. ಅಂದ್ರೆ ಸಮೀಕ್ಷೆಯನ್ನು ನಡೆಸಬೇಕು, ಸಮೀಕ್ಷೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಗೊಂದಲ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ಇದಕ್ಕೆ ಒತ್ತಡ ಕೊಟ್ಟಿತ್ತು. ಅದರಲ್ಲೂ ಕೂಡ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯಲ್ಲಿ ಒಂದೇ ಒಂದು ಪ್ರಶ್ನೆ ಇರುವಂತದ್ದು ಜಾತಿ. ಆ ಜಾತಿಗಳ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗ್ತಿರೋದ್ರಿಂದ ಕ್ರಿಶ್ಚಿಯನ್ ಪದಗಳ ಧರ್ಮದ ಕಾಲಂನಲ್ಲಿ ಕ್ರಿಶ್ಚಿಯನ್ ಪದಗಳನ್ನ ಬಳಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದನ್ನ ಇದೀಗ ಕೈ ಬಿಡಲಾಗಿದೆ. ಹೀಗಾಗಿ ನಾಳೆಯಿಂದ ಸಮೀಕ್ಷೆ ಆರಂಭವಾಗುವಂತದ್ದು. ಈಗ ಮಧುಸೂದನ್ ನಾಯಕ್ ಅವರು ಕೂಡ ಸ್ಪಷ್ಟನೆ ನೀಡ್ತಿರುವಂತದ್ದು. ಸಾಕಷ್ಟು ಪತ್ರಿಕೆಗಳಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದ್ವಿ, ಜಾತಿಗಳನ್ನ ಬಿಟ್ಟೋಗಿದ್ರೆ ಹೆಸರನ್ನ ಬಳಸೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಿದ್ವಿ. ಆ ರೀತಿ ಬಂದಂತ ಹೆಸರುಗಳನ್ನ ನಾವು ಇದೀಗ ಸೇರ್ಪಡೆ ಮಾಡಿದ್ವಿ. ಆದ್ರೆ ಅವುಗಳಿಗೆ ವಿವಾದ ಆಗಿದೆ, ಗೊಂದಲ ಆಗಿದೆ ಅನ್ನೋ ಕಾರಣಕ್ಕೆ ಅವುಗಳನ್ನ ನಿಷ್ಕ್ರಿಯಗೊಳಿಸಿದ್ದೇವೆ ಅನ್ನುವಂತ ಮಾತನ್ನ ಹೇಳುವಂತದ್ದು. ಅದರ ಜೊತೆಗೆ ಜಾತಿಗಳನ್ನ ಜನರು ಯಾವ ರೀತಿ ಆದ್ರೂ ಬಳಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ಅದನ್ನ ನಿರ್ಧಾರ ಮಾಡುವಂತದ್ದು ಸರ್ಕಾರ ಎನ್ನುವಂತ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ರಾಮ್, ಥ್ಯಾಂಕ್ ಯು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.